ಕರಾವಳಿ ಭಾಗದ ಜನಕ್ಕೆ ಕೊರಗಜ್ಜನ ಮೇಲೆ ಅತಿಯಾದ ದೈವ ಭಕ್ತಿ ಹಾಗೆ ನಂಬಿಕೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಕೊರಗಜ್ಜನ ಪವಾಡ ಒಂದು ನಡೆದಿದೆ. ಇದಕ್ಕೆ ಚೈತ್ರ ಕುಂದಾಪುರನೇ ಸಾಕ್ಷಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಕರಾವಳಿ ಭಾಗದ ಜನಕ್ಕೆ ಕೊರಗಜ್ಜನ ಮೇಲೆ ಅತಿಯಾದ ದೈವ ಭಕ್ತಿ ಹಾಗೆ ನಂಬಿಕೆ. ಕೊರಗಜ್ಜನ ಪವಾಡಗಳನ್ನ ನಾವು ಕೇಳ್ಕೊಂಡ್ ಬಂದಿದೀವಿ, ಹಾಗೆ ನೋಡಿದೀವಿ. ಈಗ ಬಿಗ್ ಬಾಸ್ ಮನೆಯಲ್ಲಿ ಕೊರಗಜ್ಜನ ಪವಾಡ ಒಂದು ನಡೆದಿದೆ. ಇದಕ್ಕೆ ಚೈತ್ರ ಕುಂದಾಪುರನೇ ಸಾಕ್ಷಿ. ಹಾಗಾದ್ರೆ ಏನಿದು ಕತೆ, ನೋಡ್ಕೊಂಡ್ ಬರೋಣ ಬನ್ನಿ. ತುಳುನಾಡಿನಲ್ಲಿ ಕೊರಗಜ್ಜ ದೈವವನ್ನು ನಂಬುವ ಅಪಾರ ಜನರಿದ್ದಾರೆ. ಕಷ್ಟಕಾಲದಲ್ಲಿ ಕೊರಗಜ್ಜ ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ಎಲ್ಲರದ್ದು. ಬಿಗ್ ಬಾಸ್ ಮನೆಯಲ್ಲಿ ಕೂಡ ಇದು ಸಾಬೀತಾಗ್ಬಿಟ್ಟಿದೆ. ಇದಕ್ಕೆ ಚೈತ್ರ ಕುಂದಾಪುರನೇ ಸಾಕ್ಷಿ. ಅವರ ಹರಕೆ, ಅವರ ಪ್ರಾರ್ಥನೆ, ಅವರು ಕೊರಗಜ್ಜನ ಮೇಲಿಟ್ಟಿರುವಂತಹ ನಂಬಿಕೆ ಸುಳ್ಳಲ್ಲ ಅಂತ ತೋರಿಸ್ಕೊಟ್ಬಿಟ್ಟಿದೆ. ಬುಧವಾರದ ಸಂಚಿಕೆಯಲ್ಲಿ ಒಂದು ಟಾಸ್ಕ್ ನೀಡಲಾಗಿತ್ತು. ಹಸಿ ಮಣ್ಣಿನ ರಾಶಿಯಲ್ಲಿ ಆಟ ಆಡಬೇಕಿತ್ತು. ಈ ವೇಳೆ ಚೈತ್ರ ಕುಂದಾಪುರ ಅವರ ಚಿನ್ನದ ಉಂಗುರ ಕಳೆದು ಹೋಗಿತ್ತು. ಉಂಗುರ ಮಿಸ್ ಆಗಿದೆ ಎಂಬುದು ಗೊತ್ತಾದ ತಕ್ಷಣ ಅವರು ಸಿಕ್ಕಾಪಟ್ಟೆ ಚಡ್ಪಡಿಸಿದ್ರು. ಮನೆ ಮಂದಿ ಎಲ್ಲ ಸೇರಿ ಮಣ್ಣಿನಲ್ಲಿ ಹುಡುಕಿದ್ರು, ಆ ಉಂಗುರ ಸಿಕ್ಕಿರ್ಲಿಲ್ಲ. ಆಗ ಅವರ ಮನಸ್ಸಿನಲ್ಲಿ ಕೊರಗಜ್ಜನ ಪ್ರಾರ್ಥನೆ ಮಾಡಿದ್ರು. ಇದು ಚೈತ್ರ ಪಾಲಿಗೆ ತುಂಬಾ ಮಹತ್ವದ ಉಂಗುರ. ಹಾಗಾಗಿ ಅವರು ಉಂಗುರ ಕಳೆದುಕೊಂಡ ತಕ್ಷಣ ಆತಂಕಕ್ಕೆ ಒಳಗಾಗಿದ್ರು. ರಾಶಿ ರಾಶಿಯಾಗಿ ಬಿದ್ದಿದ್ದ ಹಸಿ ಮಣ್ಣಿನಲ್ಲಿ ಚಿಕ್ಕ ಉಂಗುರ ಹುಡುಕುವುದು ನಿಜಕ್ಕೂ ಸವಾಲಿನ ಕೆಲಸ. ಅದರಲ್ಲೂ ಅಷ್ಟು ದೊಡ್ಡ ಬಿಗ್ ಬಾಸ್ ಮನೆಯಲ್ಲಿ ಉಂಗುರ ಮಿಸ್ ಆದ್ರೆ ಮತ್ತೆ ಸಿಗುತ್ತಾ ಅನ್ನೋದು ಕೂಡ ಎಲ್ಲರ ಅನುಮಾನ ಆಗಿತ್ತು. ಆದ್ರೂ ಕೂಡ ಎಲ್ಲರೂ ಹುಡುಕಲು ಪ್ರಯತ್ನಿಸಿದ್ರು. ಆ ಸಂಚಿಕೆಯಲ್ಲಿ ನಾವು ನೋಡೋದಾದ್ರೆ ಮನೆ ಮಂದಿ ಎಲ್ಲ ಸೇರಿ ಚೈತ್ರನ ಉಂಗುರ ಹುಡುಕೋದಕ್ಕೆ ಸಹಾಯ ಮಾಡ್ತಿದ್ರು. ಚೈತ್ರ ಸಿಕ್ಕಿದ್ದನ್ನೆಲ್ಲ ಕೈಲಿಟ್ಕೊಂಡು ನೋಡ್ತಿದ್ರು, ಇದೇನಾ ನನ್ನ ಉಂಗುರ, ಇದೇನಾ ನನ್ನ ಉಂಗುರ ಅಂತ ಹೇಳಿ. ಆಗ ಅವರ ಮುಖ ನೋಡಿದವ್ರಿಗೆ ಪಾಪ ಅನ್ಸತ್ತೆ. ಆಕೆಗೆ ಆ ಉಂಗುರ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ಅವರು ಹುಡುಕಿರುವಂತಹ ರೀತಿಯಲ್ಲೇ ಜನಗಳಿಗೆ ಗೊತ್ತಾಗ್ತಿತ್ತು. ಇದನ್ನ ಚೈತ್ರ ಕುಂದಾಪುರ ಅವರು ಖುದ್ದು ಬಿಗ್ ಬಾಸ್ ಕೂಡ ಹೇಳಿದ್ರು. ತಮಗೆ ಉಂಗುರ ಎಷ್ಟು ಮುಖ್ಯವಾದದ್ದು ಅಂತ ಬಿಗ್ ಬಾಸ್ಗೆ ಚೈತ್ರ ಅವರು ಹೇಳಿದ್ರು. ಅಲ್ಲದೆ ಹೇಗಾದ್ರೂ ಉಂಗುರ ಹುಡ್ಕೊಡಿ ಅಂತ ಕೂಡ ಬಿಗ್ ಬಾಸ್ಗೆ ಚೈತ್ರ ಕುಂದಾಪುರ ಅವರು ಮನವಿ ಮಾಡ್ಕೊಂಡಿದ್ರು. ಕೆಲವೇ ಸಮಯದ ನಂತರ ಬಿಗ್ ಬಾಸ್ ಆ ಉಂಗುರವನ್ನ ಹುಡುಕಿ ಕಳ್ಸಿಕೊಟ್ಟಿದ್ರು. ಉಂಗುರ ಸಿಕ್ಕ ಖುಷಿಯಲ್ಲಿ ಚೈತ್ರ ಅವರು ಕುಣಿದಾಡ್ಬಿಟ್ರು. ಅಲ್ಲದೆ ಕೊರಗಜ್ಜನಿಗೆ ಧನ್ಯವಾದ ಕೂಡ ತಿಳಿಸಿದ್ರು. ಕೊರಗಜ್ಜ ದೈವದ ಬಗ್ಗೆ ಜನರಿಗೆ ಅಪಾರ ನಂಬಿಕೆ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಕೂಡ ಕೊರಗಜ್ಜನಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅವರ ಉಂಗುರ ಕಳೆದೋಗಿದ ತಕ್ಷಣ ಅವರು ಕೊರಗಜ್ಜನಲ್ಲಿ ಬೇಡ್ಕೊಂಡಿದ್ದಾರೆ. ಕೊರಗಜ್ಜ ಅವರ ಆಸೆನ ನಿರಾಸೆ ಮಾಡದೆ ಇದಕ್ಕೆ ಅವರ ಅನುಗ್ರಹ ಕೂಡ ತೋರಿ ಆ ಉಂಗುರ ಸಿಗುವಂತೆ ಮಾಡಿದ್ದಾರೆ. ಉಂಗುರ ಸಿಕ್ಕ ಕೂಡಲೇ ಚೈತ್ರ ಕುಂದಾಪುರ ಅವರು ಕೊರಗಜ್ಜ ದೈವಕ್ಕೆ ಕೈ ಮುಗ್ದಿದ್ದಾರೆ. ನೋಡಿದ್ರಲ್ಲ, ಚೈತ್ರ ಕುಂದಾಪುರ ಒಂದು ಚಿನ್ನದ ಉಂಗುರನ ಕಳ್ಕೊಂಡಿರ್ತಾರೆ. ಕೊರಗಜ್ಜನಿಗೆ ಹರಕೆ ಹೊತ್ತಿರ್ತಾರೆ ಚಿನ್ನದ ಉಂಗುರ ಸಿಗಬೇಕು ಅಂತ ಹೇಳಿ. ಆಗ ಕೊರಗಜ್ಜನ ಅನುಗ್ರಹದಿಂದ ಚೈತ್ರ ಕುಂದಾಪುರಗೆ ಆ ಉಂಗುರ ಸಿಗತ್ತೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.